Yes, but it's not very near that. You'll be stuck in a loop. So what this is what I explained through the second. ಚಿನ್ಮಯ ವಿದ್ಯಾಲಯ Sir, ಈಗ 7th. ಸರ್ ಇದು ರಬ್ಬರ್ ಹ್ಯಾಂಡ್ ಸರ್ ಈಗ ಇಲ್ಲಿ ಒರಿಜಿನಲ್ ಇರ್ತಾರೆ ಈ ಲೆಫ್ಟ್ ರೈಟ್ ಹ್ಯಾಂಡ್ ಏನು ಲೆಫ್ಟ್ ಹ್ಯಾಂಡ್ ಏನು ಇರುತ್ತಲ್ಲ ಒರಿಜಿನಲ್ ಲೆಫ್ಟ್ ಹ್ಯಾಂಡ್ ಇಲ್ಲಿರ್ತಾರೆ ಪಾರ್ಟಿಸಿಪೆಂಟ್ ಶುಡ್ ನಾಟ್ ಸಿ ದ ಒರಿಜಿನಲ್ ಲೆಫ್ಟ್ ಹ್ಯಾಂಡ್ ಆ್ಯಂಡ್ he will be concentrating on this rubber hand. So when he keeps concentrating, he will keep stroking the fingers like simultaneously with perfect pattern and synchronization. ಅಂದರೆ ಪರ್ಫೆಕ್ಟಾಗಿ ಹೆಬ್ಬೆರಳು ಇಲ್ಲಿ ಎರಡು ಕಡೆ ಹೆಬ್ಬೆರಳು ಹಂಗೆ ಮಾಡ್ತಾ ಇರ್ತೀವಿ. ಅವ್ರು ಅಲ್ಲೇ ಕಾನ್ಸಂಟ್ರೇಟ್ ಮಾಡಿದಾಗ ಅದೇನಾಗುತ್ತೆ ಇಲ್ಲಿ ಫೀಲಿಂಗ್ ಏನಿರುತ್ತಲ್ಲ ಅವೆರಡು ಮಿಕ್ಸ್ ಆಗಿ ಅವ್ರಿಗೆ ಅನಿಸುತ್ತೆ ಈ ರಬ್ಬರ್ ಹ್ಯಾಂಡೇ ಅವ್ರು ರಿಯಲ್ ಹ್ಯಾಂಡ್ ಅಂತ ಅನಿಸುತ್ತೆ. ಸೊ ಹಂಗೆ ಅದನ್ನು ಮಾಡಿ ಅವ್ರು ಕನ್ವಿನ್ಸ್ ಮಾಡಬೇಕು. ಅವ್ರನ್ನ ಮಾತಾಡಿಸ್ತೀವಿ, ಅದನ್ನು ಹಿಪ್ನೋಟೈಸ್ ಎಲ್ಲ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೆ ಇದನ್ನೇ ರಿಯಲ್ ಹ್ಯಾಂಡ್ ಅನಿಸಿದಾಗ ಹ್ಯಾಮರ್ ತೊಗೊಂಡು ಅವ್ರಿಗೆ ಗೊತ್ತಾಗ್ತೈತೆ ಹೊಡಿತೀವಿ. ಅವಾಗ ಅವ್ರಿಗೆ ಅದೇನೋ ಪೇನ್ ಆಗಿರೋಂಥ ಫೀಲಿಂಗ್ ಬರುತ್ತೆ. ಅದಕ್ಕೆ ಅವ್ರ ಕೈ ಎತ್ತು ಬಿಡ್ತಾರೆ. ಆದರೆ ಇನ್ ರಿಯಾಲಿಟಿ ನಾವು ಏನೋ ಮಾಡಿರಲ್ಲ ಅವ್ರ ಕೈಗೆ, ಬರೀ ರಬ್ಬರ್ ಹ್ಯಾಂಡಿಗೆ ಇರ್ತಿರ್ತೀವಿ. ಸರ್ ಇದು ಒಂದು ಬ್ರೈನ್ ನಮ್ಮನ್ನು ಹೆಂಗೆ ಟ್ರಿಕ್ ಮಾಡುತ್ತೆ, ಈ ವರ್ಲ್ಡಲ್ಲಿ ಮಾಯೆ ಏನಿದೆಯಲ್ಲ ಅದು ನಮ್ಮನ್ನೇ ಹೆಂಗೆ ಟ್ರಿಕ್ ಮಾಡ್ತಿದೆ. ಆಮೇಲೆ ನಾವು ಸಬ್ ಕಾನ್ಷಿಯಸ್ನೆಸ್ ನಾವು ಪಡಿಬೇಕಂದ್ರೆ ಏನೆಲ್ಲ ಮಾಡಬೇಕು ಅದ್ರ ಮೇಲೆ. ಸರ್ ಈಗ ಇದು ಇನ್ನೊಂದು ಮಾಡೆಲ್ ಮಾಡಿದ್ರೆ ಗ್ರಾವಿಟೇಷನ್ ಸರ್ ನಾನಿವಾಗ ನೀವು ಆ್ಯಕ್ಚುಲಿ ಗೆಸ್ ಮಾಡಬೇಕು ಯಾವ ಪಾತ್ ಬೇಗ ಹೋಗುತ್ತೆ ಅಂತ. ಈಗ ಬಾಲ್ಸ್ ಹಾಕ್ತೀನಿ, ಯಾವ ಪಾತ್ ಬೇಗ ಹೋಗ್ಬೋದು, ಕೆಂಪುದ ತೋರಿಸ್ತಾರೆ ನಿಮ್ಮ ಪ್ರಕಾರ. ಸರ್ ನೀಲಿ ಇಲ್ಲ, ಕೆಂಪು ಮತ್ತು ಹಸಿರು. ಇದು ನೀವು ಹೇಳಿ ಕರೆಕ್ಟಾಗಿತ್ತು. ಯಾಕಂದರೆ ಸೈಂಟಿಫಿಕ್ ರೀಸನ್ ಏನಂದರೆ ಎರಡೂ ಒಂದೇ ಸ್ಪೀಡಲ್ಲಿ ಹೋಗ್ತವೆ. ಯಾವಾಗ ಇದು ಆಬ್ಸ್ಟಕಲ್ ಅಥವಾ ಬಾಂಬ್ ಬರುತ್ತೋ ಇದು ತನ್ನ ಸ್ಪೀಡನ್ನು ಆಕ್ಸಿಲೇಟ್ ಅಂದರೆ ಬಾಲ್ ಸ್ಪೀಡನ್ನು ಆಕ್ಸಿಲೇಟ್ ಮಾಡುತ್ತೆ. ಸೊ ಅದು ಫಾಸ್ಟಾಗಿ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ನಮ್ಮ ಇಲ್ಯೂಷನ್ ಹೆಂಗಂದರೆ ನಮ್ಮ ಐಸು ಹೆಂಗೆ ಮಾಡುತ್ತೆ, ಇದು ಕೆಳಗಡೆ 3 ಲೂಪ್ ಇದೆಯಲ್ಲ, ಸೊ ಇದು ಸ್ಟಾಪ್ ಮಾಡಿಬಿಡುತ್ತೆ ಬಾಲ್ನ ಅಂತ ಇಲ್ಲಿ ಇದು ಕ್ಲಿಯರ್ ಮಾಡಿರುತ್ತೆ ರೆಡಿ ಆಗುತ್ತೆ. ಸೊ ಅವರ್ ಐಸ್ ಸೆಂಡ್ ದ ಸಿಗ್ನಲ್ ಟು ಬ್ರೇನ್ ದಟ್ red part is clear so that the ball when the ball first run a red part. This is the illusion. ತತ್ವಕ್ಕೆ ಕರೆಕ್ಟ್ ಅಂತ ತತ್ವ ಎವ್ರಿಥಿಂಗ್ ಇಸ್ ಎಲ್ಲ ನಮ್ಮಲ್ಲಿದೆ, ನಾವು ಶೋಕೇಸ್ ಮಾಡೋದಲ್ಲ. ಇದೊಂದು ಮಾಯ ಇಚ್ಛೆ ನಾನು ಮತ್ತು ಆನಂದ ಬೇರೆ ಬೇರೆ ಏನಾಗುತ್ತೆ ಅಂದರೆ ಇಲ್ಲಿ ಈ ಪರ್ಸನ್ನು ಒಂಥರ ಪರ್ಸನ್ನು ತನ್ನ ಜೀವನ ತುಂಬ ಸುಲಭವಾಗಿದೆ, ಏನೋ ಅಡೆತಡೆಗಳಿಲ್ಲ, ಆರಾಮಾಗಿ ಪಾಸ್ ಮಾಡ್ಬೋದು ಅಂತ ಆರಾಮಾಗಿ ಮಾಡ್ತಾ ತನ್ನ ಗೋಲನ್ನ ತುಂಬ ಕಷ್ಟ ಏನಲ್ಲ ಈ ಬೇಗ ಲೇಟಾಗಿ ಕೊಡ್ತಾರೆ. ಈ ಥರ ಪರ್ಸನ್ ಏನಾಗುತ್ತೆ, ಇದೊಂಥರ ಆಬ್ಸ್ಟಿಕಲ್ಸ್ ಅವ್ರ ಮುಂದೆ ಆಬ್ಸ್ಟಿಕಲ್ಸ್ ಇದೆ. ನಾನು ಪಾರ್ ಮಾಡಿ ತನ್ನ ಬುದ್ಧಿನ ಜಾಸ್ತಿ ಹೆಚ್ಚು ಮಾಡಿಕೊಂಡು ತುಂಬ ಕಷ್ಟಪಟ್ಟು ತನ್ನ ಗುರಿಯನ್ನು ಬೇಗ ಮುಟ್ತಾನೆ. ಸೊ ಇದನ್ನ